ಹಲೋ ಸ್ಟೂಡೆಂಟ್ಸ್, ಇವತ್ತು ಇತಿಹಾಸ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಇತಿಹಾಸದಲ್ಲಿ ಏನು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ, ಇತಿಹಾಸ ನಮಗೆ ಏಕೆ ಬೇಕು, ಅದರ ಉಪಯೋಗವೇನು, ಅದರ ಮಹತ್ವ ಏನು ತಿಳಿದುಕೊಳ್ಳೋಣ ಈ ಕ್ಲಾಸಿನಲ್ಲಿ. ಮೊದಲು ಇತಿಹಾಸ ಎಂದರೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಇತಿಹಾಸದ ಅರ್ಥ: ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಅದು ಮನುಷ್ಯರ ನಡೆದು ಬಂದ ಹಾದಿಯನ್ನು ಪರಿಚಯಿಸುತ್ತದೆ. ಇತಿಹಾಸ ಅಂದ್ರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ತಿಳಿಸಿಕೊಡುವುದೇ ಇತಿಹಾಸ. ಮನುಷ್ಯರ ಅನುಭವಗಳು, ಅವರ ಸಂಗತಿಗಳನ್ನು ತಿಳಿಸಿಕೊಡುತ್ತದೆ, ಅದು ಕ್ರಮಬದ್ಧವಾಗಿ. ಈ ಇತಿಹಾಸ ಮತ್ತು ಕಥೆಗೆ ಏನ್ ವ್ಯತ್ಯಾಸ ಅನ್ನೋದು ತಿಳಿದುಕೊಳ್ಳೋಣ. ಈ ಕಥೆಯಲ್ಲೂ ಇರ್ತದೆ, ಒಂದು ಊರಲ್ಲಿ ರಾಜ ಇದ್ದನು, ಅವನು ಆ ಯುದ್ಧ ಮಾಡಿದನು. ಇತಿಹಾಸ ಕಥೆ ಸೇಮ್ ಇರ್ತದೆ, ಅಂದ್ರೆ ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಏನಂದ್ರೆ, ಈ ಕಥೆಯಲ್ಲಿ ಒಂದಾನೊಂದು ಊರಲ್ಲಿ ಒಬ್ಬ ರಾಜ ಇದ್ದ, ಅವನು ಒಂದು ಯುದ್ಧ ಮಾಡಿದ, ಆ ಯುದ್ಧದಲ್ಲಿ ಅವನು ಗೆದ್ದ. ಈ ಕಥೆಯಲ್ಲಿ ಆ ರಾಜ ಇದ್ದನು, ಯಾವ ರಾಜ ಅಂತ ಸ್ಪಷ್ಟವಾಗಿ ಹೇಳಿಲ್ಲ. ಯಾವ ಕಾಲದಲ್ಲಿ ಯುದ್ಧ ಮಾಡಿದ, ಯಾವ ರಾಜನ ಜೊತೆ ಯುದ್ಧ ಮಾಡಿದ ಅಂತ ಈ ಕಥೆಗಳಲ್ಲಿ ಸ್ಪಷ್ಟತೆ ಇರೋದಿಲ್ಲ. ಅದೇ ಇತಿಹಾಸದಲ್ಲಿ ಏನಿರುತ್ತದೆ ಅಂದರೆ, ಕಾಲ, ಸ್ಥಳ, ವ್ಯಕ್ತಿ ಕುರಿತು ನಿರ್ದಿಷ್ಟ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕ್ರಿಸ್ತ ಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕ್ ಎಂಬ ರಾಜನು ಕಳಿಂಗ ಯುದ್ಧ ಮಾಡಿದನು. ಈ ಇತಿಹಾಸದಾಗ ಏನಿದೆ, ಇಸ್ವಿನೂ ಇದ್ದಿದೆ, ಯಾವ ಊರು, ಯಾವ ರಾಜ, ಯಾವ ಯುದ್ಧ ಮಾಡಿದನು ಎಂಬುದು ಫುಲ್ ಡೀಟೇಲ್ಸ್ ಇರುತ್ತದೆ. ಕಥೆಯಲ್ಲಿ ಏನಿರುತ್ತದೆ ಅಂದ್ರೆ, ಒಂದಾನೊಂದು ಊರಿನಲ್ಲಿ ರಾಜ ಇದ್ದ, ಅವನು ಒಂದು ಯುದ್ಧ ಮಾಡಿದ, ಆ ಯುದ್ಧದಲ್ಲಿ ಗೆದ್ದಿದ. ಅದರಲ್ಲಿ ಸ್ಪಷ್ಟತೆ ಇರುವುದಿಲ್ಲ. ಇತಿಹಾಸ ಏಕೆ ಬೇಕು? ನಮಗೆ ಇತಿಹಾಸ ಏಕೆ ಬೇಕು ಅನ್ನೋದು ಎರಡು ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದೀನಿ, ಕೇಳಿ. ಒಂದು ಬೆಂಕಿ ಇರುತ್ತದೆ, ಆ ಬೆಂಕಿಯನ್ನು ನಾವು ಮುಟ್ಟುತ್ತೀವಿ. ಮುಟ್ಟಿನಾಗ ಅದೇ ಏನ್ ಮಾಡ್ತದ, ನಮಗ್ ಸುಡ್ತದ. ನಮ್ಗೇನಾಯ್ತು ಗೊತ್ತಾಯ್ತು, ಈ ಬೆಂಕಿಯನ್ನು ಮುಟ್ಟಿದರೆ ಅದು ಸುಡುತ್ತದೆ ಅಂತ. ಅದೇ ನಮ್ಗೆ ಅನುಭವ ಆಯ್ತು, ಮತ್ತದು ಸ್ಮರಣೆ ಶಕ್ತಿಯಲ್ಲಿ ಉಳಿತು. ಅದೇ ನೆಕ್ಸ್ಟ್ ಅದೇ ಬೆಂಕಿ ನಾವು ಮುಟ್ಟುವುದಿಲ್ಲ. ಏಕೆ? ನಮ್ಗೆ ಗೊತ್ತಾಗಿದೆ, ಈ ಬೆಂಕಿಯನ್ನು ಮುಟ್ಟಿದರೆ ನಮ್ಮ ಕೈ ಸುಡುತ್ತದೆ ಅಂತ ನಮ್ಗೆ ಅನುಭವನೂ ಆಗಿದೆ, ಅದು ಜ್ಞಾಪಕ ಶಕ್ತಿನೂ ಆಗಿದೆ. ಅದೇ ತರ ಇತಿಹಾಸ ಎನ್ನುವುದು ಒಂದು ಜಗತ್ತಿಗೆ, ಒಂದು ಸಮಾಜಕ್ಕೆ, ಒಂದು ದೇಶಕ್ಕೆ ಒಂದು ಸ್ಮರಣೆ ಶಕ್ತಿ, ಅನುಭವ, ಅದೇ ಇತಿಹಾಸ. ಈ ನಮ್ಮ ಒಂದು ಮನುಷ್ಯನ ಪ್ರಗತಿಗೆ ಜ್ಞಾಪಕ ಶಕ್ತಿ, ಅನುಭವ ಎಷ್ಟು ಮುಖ್ಯವೋ, ಒಂದು ದೇಶದ ಪ್ರಗತಿಗೆ, ಒಂದು ಜಗತ್ತಿನ ಪ್ರಗತಿಗೆ, ಒಂದು ಸಮಾಜದ ಪ್ರಗತಿಗೆ ಇತಿಹಾಸವು ಅಷ್ಟೇ ಮುಖ್ಯ. ಒಂದು ಫಾರ್ ಎಕ್ಸಾಂಪಲ್, ಒಂದು ಹಾದಿಯಲ್ಲಿ ನಾನು ನಡೆದುಕೊಂಡು ಹೋಗ್ತಾ ಇದ್ದೀನಿ ಅನ್ಕೋರಿ. ಅದರಲ್ಲಿ ಆ ಹಾದಿ ಮುಳ್ಳು ಕಲ್ಲುಗಳು ನಿಂತಿದೆ, ಮುಂದ್ ಹಾದಿನೇ ಇಲ್ಲ. ಈ ಹಾದಿಗೆ ಹೋಗಿನಿ, ಮುಂದ್ ಯಾವ ಹಾದಿನೂ ಇಲ್ಲ. ಅದೇನೋ ರಿಟರ್ನ್ ವಾಪಸ್ ಬಂದ್ ನಾ ಏನ್ ಹೇಳ್ತೀನಿ, ಈ ಹಾದಿ ಸರಿಯಾಗಿಲ್ಲ, ಈ ಹಾದಿಯಲ್ಲಿ ಕಲ್ಲು ಮುಳ್ಳುಗಳಿವೆ, ಮುಂದ್ ಹೋದ್ರೆ ಯಾವ ಹಾದಿ ಇರುವುದಿಲ್ಲ, ಅದೇ ಅಲ್ಲಿಂದ ಬಂದದ ಅಂತ ಹೇಳ್ತೀನಿ. ನನಗೆ ಅನುಭವ ಆಗ್ಯದ, ಮತ್ತ ಅದು ನಮ್ಗೆ ಜ್ಞಾಪಕ ಶಕ್ತಿಯಲ್ಲಿ ಉಳಿದದ. ನಾನ್ ನೆಕ್ಸ್ಟ್ ಅದೇ ಯಾರ ವ್ಯಕ್ತಿ ಹೋಗ್ಲಿ, ಯಾರ ಹೋಗ್ಲತ್ತ ನಾನು ಹೇಳ್ತಿದ್ದೀನಿ. ಹಾಗೆ ಈ ಇತಿಹಾಸ ಅನ್ನೋದು ಒಂದು ಸಮಾಜ ಪ್ರಗತಿಗೆ ಅದು ಅಷ್ಟೇ ಮುಖ್ಯ. ಅದೊಂದು ಜ್ಞಾಪಕ, ಒಂದು ಇತಿಹಾಸದ ಜ್ಞಾಪಕ ಶಕ್ತಿ ಇದ್ದಂತೆ. ಅದರಲ್ಲಿ ಮಾಡಿದ ಅನುಭವಗಳು, ಅವ್ರ ವ್ಯಕ್ತಿಯ ಅನುಭವಗಳು, ಅದರಿಂದ ನಮಗೇನಾಗ್ತದ, ನಮ್ಮ ಪ್ರಗತಿಗೆ, ಸಮಾಜ ಪ್ರಗತಿಗೆ ಅದು ಬಹಳ ಮುಖ್ಯವಾಗಿದೆ. ಹಾಗಾದ್ರೆ ಅದು ಇತಿಹಾಸ ಎನ್ನುವುದೇನಾಗಿದೆ, ಒಂದು ನೆನಪು, ಒಂದು ಜ್ಞಾಪಕ ಶಕ್ತಿ, ಒಂದು ಸ್ಮರಣೆ ಶಕ್ತಿ, ಒಂದು ಅನುಭವ ಆಗಿದೆ. ಯಾವ್ದು? ಸಮಾಜದ್ದು, ದೇಶದ್ದು, ಜಗತ್ತಿನ ಸ್ಮರಣೆ ಶಕ್ತಿ, ಅನುಭವ. ಅದಕ್ಕಾಗಿ ಇತಿಹಾಸವನ್ನು ನಾವು ಸ್ಟಡಿ ಮಾಡಲೇಬೇಕು. ಒಂದು ಸಮಾಜದ ಪ್ರಗತಿಗೆ ಹಾಗೂ ಒಂದು ದೇಶದ ಪ್ರಗತಿಗೆ ಸ್ಮರಣೆ ಶಕ್ತಿ ಅಗತ್ಯ ಅದ. ಈಗ ಮನುಷ್ಯರಿಗೆ ಸ್ಮರಣೆ ಶಕ್ತಿ ಅನುಭವ ಎಷ್ಟು ಅಗತ್ಯ ಅದ, ಒಂದ್ ದೇಶಕ್ಕೂ ಅಷ್ಟೇ ಸ್ಮರಣೆ ಶಕ್ತಿ ಅದ. ಆ ಇತಿಹಾಸ ಏನಿದೆ, ಒಂದು ದೇಶದ ಸ್ಮರಣೆ ಶಕ್ತಿ ಇದ್ದಂತೆ. ನಮ್ಮ ಪೂರ್ವಜರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳು, ತೊಂದರೆಗಳನ್ನು ತಿಳಿಸುತ್ತದೆ. ಮುಂದಿನ ತೀರ್ಮಾನಗಳನ್ನು
ತೆಗೆದುಕೊಳ್ಳುವುದಕ್ಕೆ ಎಚ್ಚೆತ್ತಗೊಳಿಸುತ್ತದೆ. ಒಂದು ಇತಿಹಾಸ ಪುಟಗಳಲ್ಲಿ ಸಮಾಜದ ಸುಧಾರಕರು ಅವರು ಮಾಡಿದ ಅನುಭವಗಳು, ಅವರಿಗೆ ಸಿಕ್ಕ ಕಷ್ಟ ನಷ್ಟಗಳು ಅವು ಇತಿಹಾಸ ಪುಟಗಳಲ್ಲಿ ಇದೆ. ಅದು ಓದಿದ ಮೇಲೆ ನಮ್ಗೇನು ಗೊತ್ತಾಗ್ತದೆ, ಈ ತರ ಮಾಡಬಾರ್ದು, ಈ ತರ ಮಾಡ್ಬೇಕು, ಈ ತರ ಮಾಡಿದರೆ ನಮಗೆ ಕೆಡಕಾಗುತ್ತದೆ, ನಮ್ಗೆ ಅನುಭವ ಆಗುತ್ತದೆ. ಅವ್ರ ಇತಿಹಾಸ ಪುಟದಲ್ಲಿ ಅದಕ್ಕೆ ಎಲ್ಲ ಹಿಂದಿನ ಪೂರ್ವಜರ ಅನುಭವಗಳು ಎಲ್ಲ ಬರೆದಿಡುತ್ತಾರೆ. ಪೂರ್ವಜರ ಆಚಾರ ಇತಿಹಾಸದ ಮತ್ತೇನು ಉಪಯೋಗ ಎಂದರೆ ಪೂರ್ವಜರ ವಿಚಾರಧಾರೆಗಳು, ತತ್ವಶಾಸ್ತ್ರಗಳು ಮುಂದಿನ ಪೀಳಿಗೆಗೆ ಮಾದರಿ ಆಗುತ್ತದೆ. ಅವರ ತ್ಯಾಗ, ಬಲಿದಾನ, ಶೌರ್ಯ, ಪರಾಕ್ರಮ ಪೀಳಿಗೆಗಳಿಗೆ ದಾರಿ ದೀಪವಾಗುತ್ತದೆ. ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಮತ್ತು ಪರಂಪರೆಯನ್ನು ಪರಿಚಯಿಸಿ ಕೊಡುತ್ತದೆ. ಅದರ ಮೂಲಕ ನಮಗೆ ಅವರ ಮೇಲೆ ಅಭಿಮಾನ, ಗೌರವ ಗೊತ್ತಾಗುತ್ತದೆ. ಈ ಇತಿಹಾಸ ಪುಟದಲ್ಲಿ ತೆರೆದು ನೋಡಿದ್ರೆ ಅಕ್ಕ ಮಹಾದೇವಿ, ಗೌತಮ್ ಬುದ್ಧ, ಬಸವಣ್ಣ ಅವ್ರ ಇತಿಹಾಸದ ನಾವು ಬುಕ್ಗಳು ಇತಿಹಾಸ ಪುಟವನ್ನು ತೆರೆದು ಓದಿದಾಗ ನಮ್ಮ ಅವ್ರ ಬಗ್ಗೆ ಏನ್ ಬರ್ತದೆ, ಗೌರವ ಬರ್ತದೆ. ನಾನು ಈ ತರ ಮಾಡ್ಬೇಕು, ಮತ್ತ ಒಬ್ರದ್ದು ಏನಾರ ಕೆಟ್ಟ ಮಾಡಿದವ್ರು ಅವ್ರದ್ದು ಇತಿಹಾಸದಲ್ಲಿ ಬರ್ತದೆ, ಈ ತರ ಮಾಡಬಾರದು, ಇದು ಜಗತ್ತಿಗೆ ಒಳ್ಳೇದಲ್ಲ ಎನ್ನುವುದು ನಮಗೆ ಗೊತ್ತಾಗುತ್ತದೆ. ಒಬ್ಬರು ಸರಿಯಾಗಿದ್ದವ್ರ ಇತಿಹಾಸ ಓದಿದೆ ಅಂದ್ರೆ ನಮ್ಗೇನ್ ಫೀಲ್ ಆಗ್ತದೆ, ನಾವು ಈ ತರ ಆಗ್ಬೇಕು, ನಮಗ ಅವ್ರ ಬಗ್ಗೆ ಗೌರವನು ಹುಟ್ಟುತ್ತದೆ. ಈ ಇತಿಹಾಸ ಅಧ್ಯಯನ ಅಷ್ಟೇ ಮುಖ್ಯವಾಗಿದೆ ನಮಗೆ. ಈ ಇತಿಹಾಸದ ಪಿತಾಮಹ ಯಾರನ್ನು ಕರೀತಾರೆ ಅಂದರೆ ಹೆರೋಡೋಟಸ್. ಮತ್ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಅವರನ್ನು ಯಾಕೆ ಕರೀತಾರೆ ಅಂತಂದ್ರ ಅವರು ಅಮೂಲ್ಯವಾದ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟ ಮೊದಲು ಅವರು ಪರಿಚಯ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಇತಿಹಾಸದ ಪಿತಾಮಹ ಎಂದು ಹೆರೋಡೋಟಸ್ ಅವರಿಗೆ ಕರೆಯುತ್ತಾರೆ. ಇತಿಹಾಸದ ಆಧಾರಗಳು ಯಾವ್ಯಾವೆಂದರೆ ಹಿಂದಿನ ಸ್ಮಾರಕಗಳು, ನಾಣ್ಯಗಳು, ಶಾಸನ ಮತ್ತು ಲಿಖಿತ ಸಾಹಿತ್ಯ, ದೇಶ ವಿದೇಶದ ಸಾಹಿತ್ಯಗಳು ಮತ್ತು ಜನಪದ ಗೀತೆಗಳು ನಮ್ಮ ಇತಿಹಾಸದ ಆಧಾರವಾಗಿದೆ. ಹೆರೋಡೋಟಸ್ ಭಾರತೀಯರಿಗೆ ಇತಿಹಾಸವನ್ನು ಪುರಾಣ ರೂಪದಲ್ಲಿ ಮೊದಲೇ ಪರಿಚಯವಾಗಿತ್ತು. ಆದರೂ ಕೂಡ 16ನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ಬಂದ ಯುರೋಪಿನರಲ್ಲಿ ಜೆಸೋಟ್ ಪಾದ್ರಿಗಳು ಇದ್ದರು. ಅವರು ಜೆಸೋಟ್ ಎಂದರೆ ಒಂದು ಜೀಸಸ್ ಸಂಘದ ಸದಸ್ಯರಿಗೆ ಜೆಸೋಟ್ ಎಂದು ಕರಿತೇವೆ. ಅವರು ಭಾರತೀಯರ ಜೀವನ ಕ್ರಮ ಅರ್ಥ ಮಾಡಿಕೊಳ್ಳಲು ವ್ಯವಸ್ಥಿತ ಅಧ್ಯಯನವನ್ನು ಕೈಗೊಂಡರು. ಅವರು ಭಾರತದ ಜೀವನ ಕ್ರಮ ಯಾವ ರೀತಿ ಅದ ಎನ್ನುವುದು ತಿಳಿದುಕೊಳ್ಳಲು ಅವರು ಕ್ರಮಬದ್ಧವಾಗಿ ಅಧ್ಯಯನ ನಡೆಸಿದರು. ಅವರಲ್ಲಿ ಆಗ್ರಾದಲ್ಲಿ ನೆಲೆಸಿದ್ದ ಹೆನ್ರಿಚ್ ರೋತ್ ಎಂಬುವರು 350 ವರ್ಷಗಳ ಹಿಂದೆ ಅವರು ಮೊದಲ ಬಾರಿಗೆ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಯಲ್ಲಿ ಕನ್ವರ್ಟ್ ಮಾಡಿದರು, ಬರೆದರು. ಈ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಯಲ್ಲಿ ಬರೆದ ಮೊದಲ ವ್ಯಕ್ತಿ ಯಾರು ಎಂದರೆ ಹೆನ್ರಿಚ್ ರೋತ್ ಅವರು. ಹಾಗೆ ಬ್ರಿಟಿಷರ ಅಧಿಕಾರಿಗಳಿಗೆ ಇದೇ ಹೊತ್ತಿಗೆ ಬಂಗಾಳದ ದಿವಾನದ ಹಕ್ಕು ದೊರಕಿತ್ತು. ಇವರು ಭಾರತೀಯರೊಂದಿಗೆ ವ್ಯವಹಾರ ಮಾಡಲು ಅವರ ಭಾರತದ ಇತಿಹಾಸ, ಸಂಪ್ರದಾಯ, ಆಚಾರ ವಿಚಾರ, ನಂಬಿಕೆ ಹಾಗೂ ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳಲು ಮುಂದಾದರು. ಈಗ ಒಬ್ಬರ ಜೊತೆ ವ್ಯವಹಾರ ಮಾಡ್ಬೇಕಾದ್ರ ಅವ್ರ ಬಗ್ಗೆ ನಮಗ್ ಸ್ವಲ್ಪ ಮಟ್ಟಿಗೆ ಗೊತ್ತಿರ್ಬೇಕಾಗ್ತದೆ. ಡೈರೆಕ್ಟ್ ಹೋಗಿ ಯಾವ್ದು ಏನು ಕೆಲಸ ಆಗೋದು ಮೊದಲು ನಾವು ಪರಿಚಯ ಮಾಡ್ಕೋಬೇಕಾಗ್ತದೆ, ಏನದ ಕಡೆ ಏನ್ ಮಾಡ್ಬೇಕು ಎಲ್ಲ. ಹಾಗೆ ಬ್ರಿಟಿಷರು ಕೂಡ ನಮ್ ಭಾರತದ ಜೊತೆ ವ್ಯವಹಾರ ಮಾಡಿಕೊಳ್ಳಲು ನಮ್ ಭಾರತದ ಬಗ್ಗೆ ಅವರು ಅಧ್ಯಯನ ನಡೆಸಿದರು. ನಮ್ಮ ಆಚಾರಗಳು ಯಾವುವು, ವಿಚಾರ ಯಾವುದು, ನಮ್ ಕಾನೂನು ಏನದ, ನಾವು ಎದಕ್ ನಂಬ್ತೀವಿ. ಹಾಗೆ ಅವರು ಮಾಡುವ ಹೊತ್ತಿಗೆ ಅವರು ಸಂಸ್ಕೃತ ಮತ್ತು ಸಾಹಿತ್ಯ ಕಡೆಗೆ ಆಕರ್ಷಣೆಗೊಂಡರು. ನಮ್ ದೇಶದ ಸಂಸ್ಕೃತ ಮತ್ತು ಸಾಹಿತ್ಯದ ಕಡೆ ಆಕರ್ಷಣೆಗೊಂಡು ಅವರು ಅದರ ಪರಿಣಾಮವಾಗಿ ಮನುಸ್ಮೃತಿ ಮತ್ತು ಭಗವದ್ಗೀತೆ ಮೊದಲಾದ ಸಾಹಿತ್ಯಗಳನ್ನು ಇಂಗ್ಲಿಷಿನಲ್ಲಿ ಅನುವಾದ ಮಾಡಿದರು. ಈಗ ಅದು ನಮ್ ಸಾಹಿತ್ಯ ಸಂಸ್ಕೃತಿ ಅವ್ರಿಗೆ ಆಕರ್ಷಣೆ ಮಾಡ್ತದು ಬಹಳ ಇಷ್ಟ ಆಯ್ತು. ಅದಕ್ಕ ಭಗವದ್ಗೀತೆ, ಮನುಸ್ಮೃತಿ ಅವರು ಇಂಗ್ಲಿಷಿನಲ್ಲಿ ಬರ್ದರವರು. ಮತ್ತೆ ಭಾರತೀಯರ ಅರ್ಥಶಾಸ್ತ್ರದ ಇಡಾಲಜಿ ಅಧ್ಯಯನದ ಮಹತ್ವದ ಹೆಜ್ಜೆ ಇಟ್ಟ ಇಂಗ್ಲಿಷ್ ಅಧಿಕಾರಿ ಎಂದರೆ
ಎಸ್ ವಿಲಿಯಂ ಜಾನ್ಸ್ ಅವರು. ಇವರು ಬಹುಭಾಷದ ಪಂಡಿತರಾದ ಸಲುವಾಗಿ ಅವರು ಗೀತಾ ಗೋವಿಂದ, ಮಾನವ ಧರ್ಮಶಾಸ್ತ್ರ ಗ್ರಂಥಗಳಲ್ಲದೆ ಕಾಳಿದಾಸವರ ಶಕುಂತಲ ಕೃತಿಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದವನ್ನು ಮಾಡಿದರು. ಇವರಲ್ಲದೆ ಕೋಲ್ ಬ್ರೋಕ್, ಇಲಿಯಟ್ಸ್ ಮತ್ತು ಡಾಸ್ ಮೊದಲಾದವರು ಭಾರತೀಯ ಚರಿತ್ರೆಯ ವಿವಿಧ ಘಟ್ಟಗಳನ್ನು ಪರಿಚಯ ಮಾಡಿದರು. ಈ ಯುರೋಪಿನವರು ಬಂದು ನಮ್ಮ ಭಾರತ ದೇಶದಾಗ ನಮ್ಮ ಇತಿಹಾಸಗಳನ್ನು ಒಂದು ಬೇರೆ ರೀತಿಯಲ್ಲಿ ಪರಿಚಯ ಮಾಡಿ ಕೊಟ್ಟಿದ್ದ ಸಲುವಾಗಿ ಅದರ ಬದಲಾವಣೆ ಅದರ ಬಗ್ಗೆ ಆಕರ್ಷಣೆ ಹಾಗೂ ಓದಬೇಕೆಂಬುವ ಒಂದು ಉತ್ಸುಕ ಎಲ್ಲರಿಗೆ ಆಗಿದೆ. ಸ್ವಲ್ಪ ಮಟ್ಟಿಗೆ ಇತಿಹಾಸ ಬಗ್ಗೆ ತಿಳಿಸ್ಕೊಟ್ಟಿನಿ ಅನ್ಕೋತಾ ಇದ್ದೀನಿ. ಇತಿಹಾಸ ನಮ್ದು ಜ್ಞಾಪಕ ಶಕ್ತಿ ಹಾಗೂ ಅನುಭವ ಎಷ್ಟು ಮುಖ್ಯವೋ ಒಂದು ದೇಶದ ಒಂದು ಪ್ರಗತಿಗೆ ಇತಿಹಾಸ ಅಷ್ಟೇ ಮುಖ್ಯ ಎಂದು ಈ ಕ್ಲಾಸಿನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.